ಬಾರಿ ಒಂದೊಂದು ಊರಿಗೆ ಭೇಟಿ ಕೊಟ್ಟಾಗಲೂ ಅಲ್ಲಿ ಸಿಗುವ ಅನುಭವಗಳು ಬೇರೆ ಬೇರೆ. ಹಾಗಾಗಿ ಪ್ರತಿಯೊಂದು ಊರಿನಲ್ಲಿ ಆಗಿರುವ ಅನುಭವಗಳನ್ನು ದಾಖಲೆ ಮಾಡುತ್ತಿದ್ದೇವೆ. ಸ್ವಗ್ರಾಮ್ ಸುತ್ತಾಟ ಕಲ್ಪನೆಯ ಅಡಿಯಲ್ಲಿ ಈ ಬಾರಿ ಭೇಟಿ ನೀಡಿದ್ದು ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ತಾಲೂಕಿನ ದಡಗೂರು ಎಂಬ ಗ್ರಾಮಕ್ಕೆ. ಕಳೆದಿದ್ದು ಒಂದೇ ಒಂದು ದಿನ ಆದರೂ ಈ ಊರಿನ ಬಗ್ಗೆ ಹೇಳೋದಕ್ಕೆ ಸಾಕಷ್ಟು ವಿಷಯಗಳಿವೆ. ನೈಸರ್ಗಿಕವಾಗಿ ನಿರ್ಮಾಣಗೊಂಡ ಕೆರೆಯಿಂದ ಹಳ್ಳಿಯ ಗುಂಟ ಹಳ್ಳದ ಮೂಲಕ ನೀರು ಹರಿದು ಹೋಗುತ್ತೆ. ಈ ಹಳ್ಳದ ದಡದಲ್ಲಿಯೇ ಇಲ್ಲಿನ ಜನ ವಾಸ ಮಾಡ್ತಿದ್ದಾರೆ. ಹಾಗಾಗಿ ದಡಗೂರು ಎಂಬ ಹೆಸರು ಬಂದಿರಬಹುದು ಅನ್ನೋದು ಜನರ ಅಂಬೋಣ. ದಡಗೂರನ್ನ ಹಳೆಯ ದಡಗೂರು ಹಾಗೂ ಹೊಸ ದಡಗೂರು ಎಂಬುದಾಗಿ ವಿಂಗಡಿಸಲಾಗಿದೆ. ದೇವಿಯ ಆಜ್ಞೆಯಂತೆ ಹಳೆ ದಡಗೂರಿನಲ್ಲಿ ವಾಸವಾಗಿದ್ದವರು ಹೊಸ ದಡಗೂರಿಗೆ ವರ್ಗಾವಣೆಗೊಂಡ್ರು ಹಾಗೂ ಇನ್ನೊಂದಿಷ್ಟು ಜನ ಹಳೆ ದಡಗೂರಿನಲ್ಲಿಯೇ ಉಳಿದುಕೊಂಡ್ರು ಎಂಬುದು ಸಿಕ್ಕಿರುವಂತಹ ಮಾಹಿತಿ. ದಡಗೂರು ಹೇಳ್ಕೊಳ್ಳುವಂತಹ ದೊಡ್ಡ ಊರೇನೂ ಅಲ್ಲ. ಬಳ್ಳಾರಿಗೆ ಸಮೀಪದಲ್ಲಿರುವ ಚಿತ್ರದುರ್ಗಕ್ಕೆ ತುಸು ದೂರದಲ್ಲಿರುವ ಒಂದು ಪುಟ್ಟ ಊರು. ದುರದೃಷ್ಟವಶಾತ್ ಈ ಊರು ಚಿತ್ರದುರ್ಗದ ಆಡಳಿತಕ್ಕೆ ಒಳಪಟ್ಟಿರೋದ್ರಿಂದ ಬೇಕಾಗಿರುವಂತಹ ಎಲ್ಲಾ ಸರ್ಕಾರಿ ಕೆಲಸಗಳಿಗೂ ದಡಗೂರಿನ ಜನತೆ ಚಿತ್ರದುರ್ಗದವರೆಗೂ ಪ್ರಯಾಣಿಸಬೇಕು. ಅದರ ಬದಲು ಬಳ್ಳಾರಿಗೆ ದಡಗೂರನ್ನ ಸೇರಿಸಿದ್ರೆ ಜನರಿಗೆ ವಿದ್ಯಾಭ್ಯಾಸಕ್ಕಾಗ್ಲಿ, ಉದ್ಯೋಗಕ್ಕಾಗ್ಲಿ, ಆರೋಗ್ಯಕ್ಕಾಗ್ಲಿ ಅಥವಾ ಯಾವುದೇ ಸರ್ಕಾರಿ ಕಾರ್ಯಚಟುವಟಿಕೆಗಾಗ್ಲಿ ಸುಲಭವಾಗಿ ಬಳ್ಳಾರಿಗೆ ಹೋಗಿ ಬರಬಹುದಿತ್ತು ಅನ್ನೋದು ಊರಿನವರ ಅಭಿಪ್ರಾಯ. ಇನ್ನು ದಡಗೂರಿನಲ್ಲಿ ಲಿಂಗಾಯತ್ಸ್, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ಜನರು ಹೆಚ್ಚಾಗಿ ವಾಸ ಮಾಡ್ತಾರೆ. ಅಚ್ಚರಿ ಅಂದ್ರೆ ಹಿಂದೂ ಜನಾಂಗವನ್ನ ಹೊರತುಪಡಿಸಿ ಬೇರೆ ಧರ್ಮದವರು ಈ ಊರಿನಲ್ಲಿ ಕಾಣುವುದಕ್ಕೆ ಸಿಗೋದಿಲ್ಲ. ಪಕ್ಕದ ಊರಿನಲ್ಲಿ ಒಂದೆರಡು ಮುಸ್ಲಿಂ ಕುಟುಂಬವಿದ್ರು ಅವರು ಬಹುತೇಕ ಹಿಂದೂಗಳ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡಿರೋದ್ರಿಂದ ಹಿಂದೂಗಳೇ ಮೊಹರಂ ಹಬ್ಬವನ್ನ ಆಚರಿಸ್ತಾರೆ ಅನ್ನೋದು ವಿಚಿತ್ರವಾಗಿರುವಂತಹ ವಿಷಯ. ದಡಗೂರಿನ ವಿಶೇಷ ಉದ್ಯೋಗ ಏನು ಗೊತ್ತಾ? ದಡಗೂರಿನಲ್ಲಿ ಹೈನುಗಾರಿಕೆ ಹಾಗೂ ವಿವಿಧ ರೀತಿಯ ಬೆಳೆಗಳನ್ನ ಬೆಳೆಯೋದು ರೈತರ ಕಾಯಕ. ಇಲ್ಲಿ ಕೃಷಿಕರೇ ಹೆಚ್ಚಾಗಿರೋದ್ರಿಂದ ವಿವಿಧ ಧಾನ್ಯಗಳನ್ನ ಬೆಳೀತಾರೆ. ಮೆಕ್ಕೆಜೋಳ, ಸಿಹಿಜೋಳ, ಸೆಣಬು, ಶೇಂಗಾ, ಈರುಳ್ಳಿ, ಹತ್ತಿ ಹೀಗೆ ಒಂದೇ ವರ್ಷದಲ್ಲಿ ಬೇರೆ ಬೇರೆ ರೀತಿಯಾಗಿರುವಂತಹ ಬೆಳೆಗಳನ್ನ ರೈತರು ಬಹಳ ಜಾಣ್ಮೆಯಿಂದ ಬೆಳೀತಾರೆ. ಇನ್ನು ಹಿಂದುಳಿದ ವರ್ಗದವರು ಹೆಚ್ಚಾಗಿ ಹೈನುಗಾರಿಕೆಯನ್ನೇ ಅವಲಂಬಿಸಿದ್ದು ಒಂದೇ ಒಂದು ಹಾಲಿನ ಡೈರಿ ಹಲವು ವರ್ಷಗಳಿಂದ ಈ ಊರಿನ ರೈತರಿಗೆ ಬೆನ್ನೆಲುಬಾಗಿ ನಿಂತಿದೆ. ವಿದ್ಯಾವಂತರಿದ್ರು ಹಿಂದುಳಿದು ಬಿಟ್ಟಿದೆಯಾ ದಡಗೂರು? ಹೌದು. ಇದನ್ನ ಕೇಳಿದ್ರೆ ಖಂಡಿತ ನಿಮ್ಗೆ ಆಶ್ಚರ್ಯ ಆಗ್ಬೋದು. ದಡಗೂರಿನಂತಹ ಪುಟ್ಟ ಊರು, ಅದರಲ್ಲೂ ಹಲವು ಸೌಲಭ್ಯಗಳಿಂದ ವಂಚಿತವಾಗಿರುವ ಈ ಊರಿನಲ್ಲಿ ಅಕ್ಷರಸ್ಥರಿಗೇನೂ ಕಡಿಮೆ ಇಲ್ಲ. ಶಿಕ್ಷಕರಿಂದ ಹಿಡಿದು ವಕೀಲರು, ಗ್ರಾಮ ಲೆಕ್ಕಿಗರು ಹಾಗೂ ತಮ್ಮದೇ ಆದ ಉದ್ಯೋಗವನ್ನ ಮಾಡಿಕೊಂಡು ಜೀವನ ನಡೆಸುವವರು ಇದ್ದಾರೆ. ಆದಾಗ್ಯೂ ಜನರಿಗೆ ಬಂಡವಾಳ ಹಾಕುವುದಕ್ಕೆ ಸರಿಯಾದ ಅರ್ಥವ್ಯವಸ್ಥೆ ಇಲ್ಲದೆ ಇರೋದ್ರಿಂದ ಆರ್ಥಿಕವಾಗಿ ಹಿಂದುಳಿದ ಊರುಗಳ ಸಾಲಿಗೆ ದಡಗೂರು ಕೂಡ ಸೇರುತ್ತದೆ ಅನ್ನೋದು ವಿಷಾದನೀಯ. ಆಚರಣೆಯಲ್ಲಿ ಶ್ರೀಮಂತ ಊರು. ಆರ್ಥಿಕವಾಗಿ ಒಂದಷ್ಟು ಹಿಂದೆ ಉಳಿದಿದ್ರೂ ಕೂಡ ಹಬ್ಬ ಹರಿದಿನಗಳ ಆಚರಣೆ, ಹಾಡು ಪಾಡ್ದನಗಳ ರೂಢಿ, ದೇವರ ಆರಾಧನೆ ಈ ಎಲ್ಲ ವಿಚಾರಗಳಲ್ಲಿಯೂ ದಡಗೂರು ಒಂದು ಶ್ರೀಮಂತ ಊರು ಎಂದೇ ಹೇಳ್ಬೋದು. ತಮ್ಮ ಪೂರ್ವಿಕರು ಮಾಡಿಕೊಂಡು ಬಂದ ಹೇಳಿಕೊಟ್ಟ ಆಚರಣೆಗಳನ್ನ ಇಲ್ಲಿನ ಜನರು ಚಾಚೂ ತಪ್ಪದೆ ಮಾಡಿಕೊಂಡು ಬಂದಿರೋದು ಗಮನಾರ್ಹ ಸಂಗತಿ. ಇದೇ ಕಾರಣಕ್ಕೆ ದಡಗೂರಿನ ಮಕ್ಕಳು ಕೂಡ ತಮ್ಮ ಹಿರಿಯರು ಉಳಿಸಿದ ಕಲೆ, ಸಾಹಿತ್ಯ, ಆಚಾರ ವಿಚಾರಗಳನ್ನ ಸ್ವಲ್ಪ ಮಟ್ಟಿಗಾದ್ರೂ ಉಳಿಸ್ಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಎಲೆಮರೆಯ ಕಾಯಿಗಳು. ನೀವು ಯಾವುದೇ ಊರಿಗೆ ಹೋಗಿ ಅಲ್ಲಿನ ಸುತ್ತಮುತ್ತಲಿನ ಜನರನ್ನ ವಿಚಾರಿಸಿ ನೋಡಿ.
ಯಾವುದೇ ಪ್ರಶಸ್ತಿಯನ್ನು ಪಡೆಯದ, ಹೆಚ್ಚಾಗಿ ಗುರುತಿಸಿಕೊಳ್ಳದ, ಆದರೆ ಇಡೀ ಜಗತ್ತೇ ತಿರುಗಿ ನೋಡುವಂತಹ ಸಾಧನೆ ಮಾಡಿದ ಅದೆಷ್ಟೋ ಜನರಿರ್ತಾರೆ. ಒಂದಿಷ್ಟು ಸ್ವಾರ್ಥ ಬಿಗುಮಾನವಿಲ್ಲದೆ ಊರಿನವರಿಗೆ ಉಪಕಾರವಾಗಿ ಬಾಳ್ತಾ ಇರುವಂತವರ ಸಂಖ್ಯೆ ಅದೆಷ್ಟೋ. ಅಂಥವರಲ್ಲಿ ದಡಗೂರಿನ ನಾಟಿ ವೈದ್ಯ ಬಿಜಿ ಪಂಚಾಕ್ಷರಿ, ಡೋಲಕ್ ತಯಾರಕ ಶಿವರುದ್ರಪ್ಪ, ಸೋಬಾನೆ ಗಾಯಕಿ ಹೊನ್ನೂರಮ್ಮ, ಬಡಿಗಿ ನವೀನ್ ಕುಮಾರ್, ಹೀಗೆ ಸಾಕಷ್ಟು ವಿವಿಧ ಕಲೆಗಳನ್ನ ಕರಗತ ಮಾಡಿಕೊಂಡಿರೋರು ದಡಗೂರಿನ ಆಸ್ತಿ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ದಡಗೂರಿನಲ್ಲಿ 10 ದೇವರ ಗುಡಿಗಳನ್ನ ಕಾಣಬಹುದು. ಈ ದೇವಸ್ಥಾನಗಳು ಸಣ್ಣ ಸಣ್ಣ ಗುಡಿಗಳಾಗಿದ್ದು ಆಯಾ ಜನಾಂಗದವರು ತಮ್ಮಿಷ್ಟದ ದೇವರುಗಳನ್ನ ಪೂಜಿಸೋದಕ್ಕೋಸ್ಕರ ನಿರ್ಮಿಸಿಕೊಂಡಿರುವಂಥದ್ದು. ಹಾಗಾಗಿ ಈ ಗುಡಿಗಳಿಗೆ ಐತಿಹಾಸಿಕ ಹಿನ್ನೆಲೆಗಿಂತ ಮನೆತನದ ಹಿನ್ನೆಲೆ ಇದೆ ಅನ್ನಬಹುದು. ಅದೇನೇ ಇರಲಿ, ಅವರವರ ನಂಬಿಕೆಯ ಆಧಾರದ ಮೇಲೆ ಆಯಾ ದೇವರುಗಳನ್ನ ವಿಶೇಷ ದಿನದಂದು ಪೂಜಿಸಿ ನೈವೇದ್ಯವಾಗಿ ಬಲಿ ಅಥವಾ ಸಿಹಿ ತಿನಿಸುಗಳನ್ನ ಮಾಡಿ ಅರ್ಪಣೆ ಮಾಡ್ತಾರೆ. ಊರನ್ನ ಕಾಯೋ ದೇವರು ಇರೋದಕ್ಕೆ ನಾವು ನಿಶ್ಚಿಂತೆಯಿಂದ ಇದೀವಿ ಅಂತಾರೆ ಈ ಊರಿನ ಜನ. ದಡಗೂರಿನಲ್ಲಿ ಸಣ್ಣ ಗೌರಿ ಮತ್ತು ದೊಡ್ಡ ಗೌರಿ ಪೂಜೆಯನ್ನ ಮಾಡಲಾಗುತ್ತೆ. ಊರಿನ ಎಲ್ಲಾ ಜನಾಂಗದ ಜನರು ಸೇರಿ ಆಚರಿಸುವಂತಹ ಹಬ್ಬ ಇದು. ಊರಿನ ದೇವರ ಮುಂದೆ ಮಣ್ಣಿನಿಂದ ಗೌರಿಯನ್ನ ಮಾಡೋದ್ರ ಮೂಲಕ ಆರಂಭವಾಗುವ ಈ ಗೌರಿ ಹಬ್ಬ ಗೌರಿಯನ್ನ ನೀರಿನಲ್ಲಿ ವಿಸರ್ಜನೆ ಮಾಡುವವರೆಗೂ ಅದ್ಧೂರಿಯಾಗಿ ನಡೆಯುತ್ತೆ. ಮಣ್ಣಿನ ಗೌರಿಯನ್ನ ದೇವಾಲಯದ ಮುಂದೆ ಕೂರಿಸಿ ಅಲ್ಲಿಂದಲೇ ಸಣ್ಣ ಸಣ್ಣ ಗೌರಿಗಳನ್ನ ಮಾಡಿಸಿಕೊಂಡು ಮನೆಗೆ ತೆಗೆದುಕೊಂಡು ಹೋಗ್ತಾರೆ. ಇದಕ್ಕೆ ಕೊಂತಪ್ಪ ಎಂದು ಹೇಳಲಾಗುತ್ತೆ. ದೇವಾಲಯದ ಪೂಜಾರಿಯೇ ಕೊಂತಪ್ಪ ಮೂರ್ತಿಯನ್ನ ಮಾಡಿ ಮಹಿಳೆಯರಿಗೆ ಕೊಡ್ತಾರೆ. ಈ ಮೂರ್ತಿಯನ್ನ ಮನೆಗೆ ತಂದು ಪೂಜೆ ಮಾಡಿ ವಿಶೇಷ ಖಾದ್ಯಗಳನ್ನ ತಯಾರಿಸಿಕೊಂಡು ಸವಿಯಲಾಗುತ್ತೆ. ಅದರಲ್ಲೂ ಬೆಳದಿಂಗಳ ಊಟ ಗೌರಿ ಹಬ್ಬದ ಸ್ಪೆಷಲ್. ಪ್ರತಿಯೊಂದು ಕುಟುಂಬದ ಎಲ್ಲರೂ ಸೇರ್ಕೊಂಡು ಸಂಜೆ ಹೊತ್ತಿನಲ್ಲಿ ಮಿರ್ಚಿ, ಚಿತ್ರಾನ್ನ ಹಾಗೂ ಇತರ ತಿನಿಸುಗಳನ್ನ ಮಾಡಿ ಮನೆಯ ಮಾಳಿಗೆಯ ಮೇಲೆ ಬೆಳದಿಂಗಳ ಊಟವನ್ನ ಮಾಡ್ತಾರೆ. ನಂತರ ದೇವಾಲಯಕ್ಕೆ ದೀಪವನ್ನ ತೆಗೆದುಕೊಂಡು ಹೋಗಿ ಅಲ್ಲಿ ದೀಪ ಇಟ್ಟು ಪೂಜಿಸ್ತಾರೆ. ನಮ್ಮೂರಲ್ಲಿ ಆಚರಿಸೋ ಹಬ್ಬ ಅಂದರೆ ಇದು ಗೌರಿ ಹಬ್ಬ ಅಂತ. ಸಣ್ಣ ಗೌರಿ ಮತ್ತು ದೊಡ್ಡ ಗೌರಿ ಅಂತ 2 ಗೌರಿ ಹಬ್ಬನ ಆಚರಿಸ್ತಾರೆ. ದಸರಾ ಬರೋ ಅಮಾಸೆ ಬರೋ ಹುಣ್ಣಿಮೆ ಸೀಗೆ ಹುಣ್ಣಿಮೆ ಅಂತಾರೆ ಮೇಡಮ್ ಅದನ್ನು. ಆ ಸೀಗೆ ಹುಣ್ಣಿಮೆಯಲ್ಲಿ ಸಣ್ಣ ಗೌರಿ ಹಬ್ಬ ಆಚರಿಸ್ತಾರೆ. ಮತ್ತು ದೀಪಾವಳಿ ಆದಮೇಲೆ ಬರೋ ಹುಣ್ಣಿಮೆ ದೊಡ್ಡ ಗೌರಿ ಅಂತ, ಅದನ್ನೇ ದೊಡ್ಡ ಗೌರಿ ಹಬ್ಬ ಆಗಿ ಆಚರಿಸ್ತಾರೆ. ಇಲ್ಲಿ ವಿಶೇಷತೆ ಏನು ಅಂದರೆ ಗೌರಿ ಹಬ್ಬನ 2-3 ದಿನವರೆಗೂ ಆಚರಿಸ್ತಾರೆ ಮೇಡಮ್. ಫಸ್ಟ್ ಡೇ ಎಲ್ಲರ ಮನೆ ಹೆಣ್ಮಕ್ಳನ್ನು ಅಂದರೆ ಮದುವೆ ಮಾಡಿಕೊಟ್ಟಿರ್ತೀವಲ್ವ, ಆ ಹೆಣ್ಮಕ್ಳನ್ನೆಲ್ಲ ಅವತ್ತು ಮನೆ ಕರೆಸ್ಬಿಟ್ಟು ಗೌರಿ ಹಬ್ಬ ಅಂತೇಳಿ ಸಕ್ಕರೆ ಅಚ್ಚು ಬರುತ್ತೆ ಮೇಡಮ್, ಅದನ್ನು ತಗೊಂಡು ತಟ್ಟೆ ಎಲ್ಲ ಆರತಿ ಎಲ್ಲ ಇಟ್ಕೊಂಡು ನಮ್ಮ ಮನೆಯಿಂದ ಗೌರಿಗೆ ಹೋಗಿ ಆರತಿ ಎಲ್ಲ ಬೆಳ್ಕೊಂಡು ಮತ್ತೆ ನೆಕ್ಸ್ಟ್ ಬಂದು ಅದನ್ನು ಗೌರಿ ಹಬ್ಬ ಒನ್ ಡೇ ಆಚರಿಸ್ತೀವಿ. ನೆಕ್ಸ್ಟ್ ಡೇ ಮತ್ತು ಮನೆಯಲ್ಲಿ ಬೇಕಾದ ಸಿಹಿ ಪದಾರ್ಥ, ರೊಟ್ಟಿ ಆಗಿರ್ಬೋದು, ಸಜ್ಜೆ ರೊಟ್ಟಿ. ವಿಶೇಷ ಅಂದರೆ ಕೊಂತೆ ರೊಟ್ಟಿ ಅಂತಾರೆ ಮೇಡಮ್ 2ನೇ ದಿನದ ಹಬ್ಬನ. ಕೊಂತೆ ರೊಟ್ಟಿ ಅಂದರೆ ವಿಶೇಷವಾಗಿ ಸಜ್ಜೆ ರೊಟ್ಟಿ, ಪುಂಡಿ ಪಲ್ಯ, ಗೌರಿಗೆ ವಿಶೇಷವಾದ ಪ್ರಿಯವಾದ ಅಡುಗೆ ಅಂತ ಹೇಳ್ಬಿಟ್ಟು ಚಿತ್ರಾನ್ನ, ಮೆಣಸಿನ್ಕಾಯಿ, ಮಿರ್ಚಿ ಅದನ್ನೆಲ್ಲ ಮಾಡಿಬಿಟ್ಟು ಬೆಳದಿಂಗಳ ಊಟ ಅಂಥೇಳಿ ಮನೆ ಕುಟುಂಬದ ಜನರೆಲ್ಲ ಸೇರಿ ಮಳಿಗೆ ಮೇಲೆಲ್ಲ ಹೋಗಿ ಮನೆ ಮೇಲ್ಗಡೆ ಎಲ್ಲ ಹೋಗಿ ಊಟ ಮಾಡಿಕೊಂಡು ಬರ್ತೀವಿ ಮೇಡಮ್. ಬಂದು ಮತ್ತೆ ಇನ್ನೇನು ಗೌರಿನ ಬಿಟ್ಟು ಬರಬೇಕಲ್ಲ, ಗೌರಿನ ಕಳಿಸ್ಬೇಕಲ್ಲ ಅಂಥೇಳಿ ಮತ್ತೆ ನಮ್ಮ ಮನೆಯಿಂದ ಹೋಗಿ ಎಮ್ಮಗೆ ಅರಿಶಿನ ಕುಂಕುಮ ಕೊಟ್ಬಿಟ್ಟು ಗೌರಿ ವಿಸರ್ಜನೆ ಮಾಡಿ ಬರ್ತೀವಿ. ಗೌರಿ ವಿಸರ್ಜನೆ ಮಾಡೋ ಸಂದರ್ಭದಲ್ಲಿ ಎತ್ತಿನ ಬಂಡಿ ಕಟ್ಕೊಂಡು ಗೌರಿನೆಲ್ಲ ಕೂಡಿಸ್ಬಿಟ್ಟು ಬಂಡಿಯೆಲ್ಲ ಡೆಕೋರೇಷನ್ ಅಲಂಕಾರ ಮಾಡಿ ಹೂವು, ತಳಿರು, ತೋರಣದಿಂದ ಅಲಂಕಾರ ಮಾಡಿಬಿಟ್ಟು ಮುಂದೆ ಮುತ್ತೈದರೆ ಕಳಸ ಹಿಡ್ಕೊಂಡು ಹಿಂದೆ ಎಲ್ಲ ಸೋಬಾನೆ ಪದ ಹೇಳೋ ವಿಶೇಷತೆ ಇದೆ ನಮ್ಮಲ್ಲಿ. ಆವಾಗ ಸೋಬಾನೆ ಪದ ಹೇಳ್ತಾ ಬಾವಿ ಹತ್ತಿರ ಹೋಗಿ ಗಂಗೆನ ಪೂಜೆ ಮಾಡಿ ಅಯ್ಯಮ್ಮಗೆ ಅಲ್ಲಿ ಉಡಿ ಮಡ್ಲಕ್ಕಿ ಕಟ್ಟಿ ಅಯ್ಯಮ್ಮನ ಬಾವಿಯಲ್ಲಿ ವಿಸರ್ಜನೆ ಮಾಡಿ ಬರ್ತೀವಿ ಮೇಡಮ್. ಮತ್ತು ನೆಕ್ಸ್ಟೇ ಬಂದಿರೋ ಹೆಣ್ಮಕ್ಳಿಗೆಲ್ಲ ಬಾಗಣ ಅಂತೇಳಿ ಅರಿಶಿನ ಕುಂಕುಮ ಸೀರೆ ಕೊಟ್ಟು ಏನಾದರೂ ಸಿಹಿ ಪದಾರ್ಥ ಇದ್ದರೆ ಅವರಿಗೆಲ್ಲ ಬುತ್ತಿಗೆ ತವ್ರ ಮನೆ ಬುತ್ತಿ ಅಂತೇಳಿ ಕಟ್ಬಿಟ್ಟು ಅವ್ರನ್ನ ಅವ್ರ ಗಂಡನ ಮನೆ ಕಳಿಸ್ಕೊಡೋ ಪದ್ಧತಿ ಇದೆ ಮೇಡಮ್. ತವರು ಮನೆಗೆ ಬರುವ ಹೆಣ್ಣು ಮಕ್ಕಳು. ದಡಗೂರಿನಲ್ಲಿ ವಿವಾಹವಾಗಿ ಬೇರೆ ಊರಿಗೆ ಹೋಗಿರುವ ಹೆಣ್ಣು ಮಕ್ಕಳು ಗೌರಿ ಹಬ್ಬಕ್ಕೆ ತವರು ಮನೆಗೆ ಹಿಂದಿರುಗೋದನ್ನ ಮರೆಯೋದಿಲ್ಲ. ಹಬ್ಬದಲ್ಲಿ ಪಾಲ್ಗೊಳ್ತಾರೆ. ಮನೆಯವರು, ಊರು ಕೇರಿಯವರೆಲ್ಲ ಸೇರ್ಕೊಂಡು ಗೌರಿಯನ್ನ ಪೂಜಿಸುವ ದಿನ ಇದು. ಎಲ್ಲರೂ ಒಟ್ಟಾಗಿ ಸಾಮರಸ್ಯವನ್ನ ಕಾಯ್ದುಕೊಳ್ಬೇಕು.
ಒಬ್ಬರ ಕಷ್ಟ ಸುಖ ಸಂತೋಷಗಳಲ್ಲಿ ಇನ್ನೊಬ್ಬರು ಪಾಲ್ಗೊಳ್ಬೇಕು. ಅದಕ್ಕಿಂತ ಹೆಚ್ಚಾಗಿ ಮದುವೆಯಾದ ಹೆಣ್ಣು ಮಕ್ಕಳು ತಮ್ಮ ಬೇರನ್ನ ಮರೆಯಬಾರದು ಎನ್ನುವ ಕಾರಣಕ್ಕೆ ತವರಿಗೆ ಮರಳುವ ಈ ಶಾಸ್ತ್ರವನ್ನ ಇನ್ನೂ ಇಲ್ಲಿ ಉಳಿಸಿಕೊಂಡು ಬರಲಾಗ್ತಿದೆ. ಹಳ್ಳಿಯ ಆಟಗಳು. ಗೌರಿ ಹಬ್ಬದ ಸಂದರ್ಭದಲ್ಲಿ ಇಡೀ ಹಳ್ಳಿಯವರಿಗೆ ಸಿಗುವ ಮನೋರಂಜನೆ ಅಂದ್ರೆ ಹಳ್ಳಿಯ ಆಟಗಳು. ಎಲ್ಲಾ ಮಹಿಳೆಯರು ಹೆಣ್ಣು ಮಕ್ಕಳು ಸೇರಿ ಹಳೆಯ ಸಾಂಪ್ರದಾಯಿಕ ಹಳ್ಳಿಯ ಆಟಗಳನ್ನ ಆಡ್ತಾರೆ. ಚಿನ್ನಿ ದಾಂಡು, ಖೋಖೋ, ಕೈ ಹಿಡಿದು ಸುತ್ತೋದು, ಒಂಟಿ ಕಾಲಲ್ಲಿ ಕೂರೋದು, ಹೀಗೆ ಬೇರೆ ಬೇರೆ ರೀತಿಯಾದಂತಹ ಆಟಗಳನ್ನ ಆಡ್ತಾರೆ. ಅದರಲ್ಲೂ ಗೌರಿ ಹಬ್ಬದ ಸಂದರ್ಭದಲ್ಲಿ ಊರಿನ ಬೀದಿಗಳಲ್ಲಿ ಹಳ್ಳಿ ಆಟಗಳನ್ನ ಆಡಲಾಗುತ್ತೆ. ಈ ಮೂಲಕ ನಶಿಸುತ್ತಿರುವ ಹಳ್ಳಿ ಆಟಗಳನ್ನ ದಡಗೂರಿನಲ್ಲಿ ಸ್ವಲ್ಪ ಮಟ್ಟಿಗಾದರೂ ಉಳಿಸಿಕೊಂಡಿದ್ದಾರೆ ಎನ್ನುವುದೇ ಅಪರೂಪವಾಗಿರುವಂತಹ ವಿಷಯ. ದಡಗೂರಿನ ಸೋಬಾನೆ ಭಜನೆ. ದಡಗೂರು ಸಾಂಸ್ಕೃತಿಕ ಕಲೆಗಳಲ್ಲಿ ತಕ್ಕ ಮಟ್ಟಿಗೆ ತನ್ನ ಹಿರಿತನವನ್ನ ಉಳಿಸಿಕೊಂಡಿದೆ. ಇಲ್ಲಿ ತಲತಲಾಂತರಗಳಿಂದ ತಮ್ಮ ಕುಟುಂಬದಿಂದ ಕಲಿತು ಸೋಬಾನೆ ಪದವನ್ನ ಹಾಡುವ ಮಹಿಳೆಯರಿದ್ದಾರೆ. ಊರಿನ ಮಹಿಳೆಯರು ಮದುವೆ ಸಂದರ್ಭದಲ್ಲಿ, ಹಬ್ಬ ಹರಿದಿನಗಳಲ್ಲಿ, ಊರಿನ ಹೆಣ್ಣು ಮಗು ದೊಡ್ಡವಳಾದ ಸಂದರ್ಭದಲ್ಲಿ ಸೋಬಾನೆ ಪದಗಳನ್ನ ಅತ್ಯಂತ ಸುಶ್ರಾವ್ಯವಾಗಿ ಹಾಡ್ತಾರೆ. ದಡಗೂರಿನ ಸೋಬಾನೆ ತಂಡ ಹೊರ ಪ್ರಪಂಚಕ್ಕೆ ಅಷ್ಟಾಗಿ ತೆರೆದುಕೊಂಡಿಲ್ಲದೆ ಇದ್ರೂ ಅಲ್ಲಿನ ಜಾನಪದ ಕಲೆಗಳನ್ನ ಜೀವಂತವಾಗಿರಿಸುವಲ್ಲಿ ಇಂದಿಗೂ ತನ್ನ ಕೊಡುಗೆಯನ್ನ ಕೊಡ್ತಿದೆ. ಯಾವಾಗಿಂದ ಈ ಸೋಬಾನ ಪದ ಹೇಳ್ತಾರೆ? ತನಗ ಸಣ್ಣ ಹುಡುಗರದಾಗ ಕಲ್ತ್ಕೊಂಡಿ. ಯಾರು ಹೇಳ್ಕೊಟ್ಟಿದ್ರು? ಯಾರು ನಮ್ಮ ಅಮ್ಮ ಹೇಳ್ಕೊಟ್ಟಿದ್ಲು, ನಾನು ಕಲ್ತ್ಕೊಂಡೆ. ಮದುವೆ ಮಾಡ್ತಾರಲ್ಲ, ಮದುವೆ ಮಾಡಿ ಕುಂದ್ರಿಸಿರ್ತಾರ, ಅವಾಗ ಹೇಳ್ತೇವೆ. ಮತ್ತೆ ಬೇರೆ ಯಾವ ಬೇರೆ ತೀರ್ ದೊಡ್ಡಕ್ಕೆದಾಗ ಅಂತ ದೊಡ್ಡಕ್ಕೆದಾಗ ಮಾಡ್ತಾರ, ಅವಾಗೊಂದು ಕೈ ಬಂದಾಗ ಒಂದು ಹೇಳ್ತೇವೆ, ಮದುವೆಗೊಂದು. ಮತ್ತೆ ದೇವ್ರ ದಿಂಡ್ರು ಮಾಡಿದ್ರೆ ಊರ ಮಾರಿಯಮ್ಮನ, ದುರ್ಗಮ್ಮನ, ಕೊಲ್ಲರಮ್ಮನ ಮಾಡಿದ್ರೆ ಅವಾಗ ಒಂದ್ಸಲ ಹೇಳ್ತೇವೆ. ನಿಮ್ಗೆ ಅದೆಲ್ಲ ಹೆಂಗ್ ನೆನಪಿರುತ್ತೆ ಹೇಳಕ್ಕೆ? ನೆನಪಿರ್ತತೆ, ಕಲ್ತ್ಕೊಂಡಿ ನೆನಪಿರ್ತತೆ. ಬರ್ದಿಟ್ಟಿದಾರ ಅಥವಾ ಹಂಗೆ? ಆಗಲ್ಲ, ಆ ತುಂಬ್ದಾಗ ಬರ್ದ್ಕೊಂಡಿಲ್ಲ. ಮುತ್ತೇನ ಬಾಸೆಂಗ ಮತ್ತೆ ಬರಾಡ ಸದರಂಗ ಕೋಲು ಕೋಲನ್ನ ಕೋಲು ಕೋಲನ್ನ ಸೋಸೋಗ ಮುತ್ತೇನ ಬಾಸೆಂಗ ಮತ್ತೆ ಬರಾಡ ಸದರಂಗ ಕೋಲು ಕೋಲನ್ನ ಕೋಲು ಕೋಲ ಬರಾಡ ಸದರಂಗ ಸಾವಡ್ಯಾಗ ಸೋಣ್ಯಮ್ಮ ಚೆಂಡ ಮಾರೋ ತಾಳೆ ಕೋಲು ಕೋಲನ್ನ ಕೋಲು ಕೋಲನ್ನ ಬರಾಡ ಸದರಂಗ ಸಾವಡ್ಯಾಗ ಸೋಣ್ಯಮ್ಮ ಚೆಂಡ ಮಾರೋ ತಾಳೆ ಕೋಲು ಕೋಲನ್ನ ಕೋಲು ಕೋಲನ್ನ ಚೆಂಡ ಮರತ ಹೋಗಲವಾಗ ಸಂಕೇತ ಚೆಂಡ ಕೊಡೋ ಬಾರ ಕೋಲು ಕೋಲನ್ನ ಕೋಲು ಕೋಲನ್ನ ಚೆಂಡ ಮರತ ಹೋಗಲವಾಗ ಸಂಕೇತ ಚೆಂಡ ಕೊಡೋ ಬಾರ ಕೋಲು ಕೋಲನ್ನ ಕೋಲು ಕೋಲನ್ನ. ಅದೇ ರೀತಿ ದಡಗೂರಿನ ಭಜನಾ ತಂಡವು ಕೂಡ ಹಿರಿಯರಿಂದ ಬೆಳೆದು ಬಂದ ಕಲೆಯನ್ನ ಮುಂದುವರಿಸಿಕೊಂಡು ಹೋಗುತ್ತಿರೋದು ಖುಷಿಯ ವಿಚಾರ. ಶಿವರುದ್ರಪ್ಪ ಹಾಗೂ ತಂಡ ವಾರದಲ್ಲಿ 2 ದಿನ ತಮ್ಮ ತಾಂಡಾದ ಎಲ್ಲರನ್ನ ಸೇರಿಸಿಕೊಂಡು ಗುಡಿಯ ಮುಂದೆ ಭಜನಾ ಕಾರ್ಯಕ್ರಮವನ್ನ ಮಾಡ್ತಾರೆ. ಭಜನೆ ಮಾಡೋಕೆ ಸ್ವಲ್ಪ ಮೆಟೀರಿಯಲ್ಸ್ ಇಲ್ದಾಕ ಸಣ್ಣ ಮೊದಲು ಇದ್ವು, ಸಣ್ಣವೆಲ್ಲ ತೆಗೆದುಬಿಟ್ಟು ನಾವು ಸ್ವಲ್ಪ ಇಂಪ್ರೂವ್ ಮಾಡಬೇಕು, ಭಜನಾ ಸಂಘ ನಾವು ಸ್ವಲ್ಪ ಬೆಳಿಬೇಕಂತ ಹೇಳಿಬಿಟ್ಟು ಇದೀಗ ದೊಡ್ಡ ಈ ಥರ ದೊಡ್ಡ ಡೆವಲಪ್ ಮಾಡೋಕೆ ನಾವೇ ಸ್ವಂತ, ನಾವಿಬ್ಬರೇ, ಬೇರೆ ಯಾರೂ ಇಲ್ಲ ಮೇಡಮ್. ನಾವಿಬ್ಬರೇ ಸಾಮಾನು ಮೆಟೀರಿಯಲ್ಸ್ ತೊಗೊಂಡು ಮರ ತೊಗೊಂಡು ಮರದಿಂದ ನಾವೇ ಕಟ್ ಮಾಡಿ ಮಿಷಿನ್ ತೊಗೊಂಬಂದು ಕಟ್ ಮಾಡಿಕೊಂಡು ನಾವೇ ಇಬ್ಬರು ಸ್ವಂತ ಮಿಷಿನ್ ಸಾಮಾನುಗಳು ತೊಗೊಂಡು ಇದು ಮೆಟೀರಿಯಲ್ಸ್ಗಳೆಲ್ಲ ತಂದ್ಕೊಂಡು ನಾವೇ ಇಬ್ಬರು ಮಾಡಿದ್ವಿ ಮೇಡಮ್. ನಾವು ಅಮಾವಾಸ್ಯೆ ಹುಣ್ಣಿಮೆಗೆ ಹಬ್ಬಗಳಿಗೆ ಯಾರನ್ನ ದೇವಸ್ಥಾನಗಳಿಗೆ ಹೋಗಿ ಬಂದಿರ್ತಾರೆ, ತಿರುಪತಿಗೆ ಅಲ್ಲಿ ಇಲ್ಲಿ ಹೋಗಿ ಬಂದಿರ್ತಾರೆ, ಅವತ್ತಿನ ದಿವಸ ನೈಟ್ ಭಜನೆ ಇಕ್ಸಾರಲ್ಲ ಮೇಡಮ್, ಅವಂಥ ಟೈಮ್ನ ನಾವು ಭಜನೆ ಮಾಡ್ತೀವಿ ಮೇಡಮ್. ಭಜನೆಯ ವೇಳೆ ಮಕ್ಕಳು ಕೂಡ ತಾಳ ಹಿಡಿದು ಹಿರಿಯರ ಹಾಡಿಗೆ ಧ್ವನಿ ಸೇರಿಸೋದು ಒಂದು ಪರಂಪರೆ ಮುಂದಿನ ತಲೆಮಾರಿಗೂ ದಾಟಿಸಬಹುದು ಎನ್ನುವ ಭರವಸೆಯನ್ನ ನೀಡುತ್ತದೆ. ದಡಗೂರಿನ ಅತ್ಯಂತ ಆಕರ್ಷಣೀಯ ಸ್ಥಳ ಕಣವೆ ಬಸವೇಶ್ವರ ದೇವಾಲಯ.
ಇದೊಂದು ಅತ್ಯಂತ ಪುರಾತನವಾಗಿರುವಂತಹ ದೇವಾಲಯವಾಗಿದ್ದು ಈ ದೇವಾಲಯದ ಸುತ್ತ ಸಾಕಷ್ಟು ಕಥೆಗಳಿವೆ. ಇದೊಂದು ಶಿವನ ದೇವಸ್ಥಾನ. ಬಹಳ ವರ್ಷಗಳ ಹಿಂದೆ ಸುಂದರವಾದ ಶಿವನ ಲಿಂಗವನ್ನ ಇಲ್ಲಿ ಸ್ಥಾಪನೆ ಮಾಡಲಾಗಿತ್ತು. ಸ್ಫಟಿಕದಂತಿದ್ದ ಆ ಶಿವಲಿಂಗದಲ್ಲಿ ಭಕ್ತರ ಮುಖವು ಹೊಳೆಯುತ್ತಿತ್ತು ಅಂತ ಕೆಲವರು ಹೇಳ್ತಾರೆ. ಆದರೆ ನೂರಾರು ವರ್ಷಗಳ ಹಿಂದೆಯೇ ಈ ಶಿವಲಿಂಗವನ್ನ ಕಳ್ಳತನ ಮಾಡಲಾಗಿದೆ. ಬಳಿಕ ಊರಿನವರು ಬೇರೆ ಶಿವಲಿಂಗವನ್ನ ಅದೇ ಜಾಗದಲ್ಲಿ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡೋದಕ್ಕೆ ಆರಂಭಿಸಿದ್ದಾರೆ. ದೇವಾಲಯದ ಹತ್ತಿರವೇ ಕಣಿವೆ ಇರೋದ್ರಿಂದ ಕಣಿವೆ ಬಸವೇಶ್ವರ ಎಂದು ನಾಮಾಂಕಿತಗೊಂಡಿದೆ. ಬಸವೇಶ್ವರ ದೇವಾಲಯವು ಕಾಡಿನಿಂದ ಸುತ್ತುವರಿದಿದೆ. ಇಲ್ಲಿ ಜನರ ಓಡಾಟ ತುಸು ಕಡಿಮೆ. ಈ ಹಿಂದೆ ಈಗಿರುವ ದೇವಾಲಯಕ್ಕಿಂತ ಅನತಿ ದೂರದಲ್ಲಿ ಮೂಲ ಬಸವೇಶ್ವರ ದೇವಾಲಯ ಇತ್ತು. ಅಲ್ಲಿ ಕಡಿದಾದ ಕಲ್ಲಿನ ದಾರಿಯಲ್ಲಿ ಶಿವರಾತ್ರಿಯಂದು ರಥ ಎಳೆದುಕೊಂಡು ಬರುತ್ತಿದ್ರು ಅಂತ ಜನ ಆಗಿನವರ ಸಾಹಸದ ಕಥೆಯನ್ನ ಹೇಳ್ತಾರೆ. ಬೆಟ್ಟದ ಈ ಜಾಗದಲ್ಲಿ ಮೊದಲು ನೀರಿನ ಮೂಲವೇ ಇರಲಿಲ್ವಂತೆ. ಕಾಡು ಪ್ರಾಣಿಗಳಿಗೂ ಕುಡಿಯಲು ನೀರಿಲ್ಲದಷ್ಟು ನೀರಿನ ಕೊರತೆ. ಆದರೆ ಬಸವೇಶ್ವರನ ದಯೆಯಿಂದ ಈಗ ನೀರಿನ ಕೊರತೆಯೇ ಇಲ್ಲ ಅನ್ನೋದು ಜನರ ಮಾತು. ನಮ್ಮ ಅಪ್ಪರು ಇದ್ದಾಗ ಮೂರ್ತಿ ಭಾಳ ಚೆನ್ನಾಗಿತ್ತು. ಲಿಂಗ 5 ಮುಖದ ಲಿಂಗ. ನಾವು ನಿಂತ ಎದುರಿಗೆ ನಮ್ಮ ಮುಖನೇ ಹೊರದಲ್ಲಿ ಕಾಣೋದು ಅಂಥ ಲಿಂಗ ಇತ್ತು. ಅದನ್ನು ಬೇರೆ ಕಳುವು ಮಾಡ್ಕೊಂಡು ಹೋಗಿದ್ರು. ಕಳುವು ಮಾಡ್ಕೊಂಡು ಹೋದ್ಮೇಲೆ ನಾವು ಅದನ್ನು ಮತ್ತೆ ಇಲ್ಲಿ ಬಳ್ಳಾರಿ ಹತ್ರ ಗುಗ್ಗುರೆಟ್ಟಿ ಅಂತ ಐತಿ, ಕಾಕನ ತೋಟ, ಅಲ್ಲಿ ಅವ್ರು ತಗೊಂಡೋದ್ಮೇಲೆ ನಮಗೆ ಗೊತ್ತಾಗಿ ಪೊಲೀಸ್ ಕಂಪ್ಲೇಂಟ್ ಮಾಡಿ ತಗೊಂಡು ಬಂದಮೇಲೆ ಮತ್ತೆ ಪ್ರತಿಷ್ಠಾಪನೆ ಮಾಡಿ ಕೆಲವಾರು ವರ್ಷಗಳಿತ್ತು. ಇದ್ಮೇಲೆ ನೆಕ್ಸ್ಟ್ ಮತ್ತೆ ಕಳುವಾಯ್ತು. ಬೇರೆ ತಂದು ಹೊಸವು ತಂದು ಮಾಡಿದ್ವಿ. ದೇವಸ್ಥಾನ ಪೂಜೆ ಮಾಡೋದ್ರಿಂದ ದೇವಸ್ಥಾನದಿಂದ ನಮ್ಗೆ ಒಳ್ಳೇದಾಗಿರೋದಂದರೆ ಇಲ್ಲಿಂದ ಕುಡಿ ನೀರು, ಇನ್ನೊಂದು ಮತ್ತೊಂದು ಬೆಳೆಗಳಲ್ಲಿ ಚೆನ್ನಾಗಿ ಬರ್ತಾ ಇದ್ದಾವೆ. ಈ ದೇವಸ್ಥಾನದಿಂದ ಸ್ವಲ್ಪ ಅನುಕೂಲನೇ ಐತೆ. ಬೆಟ್ಟದ ಮೇಲೆ ಇದ್ರೂ ಕೂಡ ನಮಗೆ ದೇವಸ್ಥಾನ ಕುಡಿ ನೀರಿಂದ ಸಮಸ್ಯೆ ಇಲ್ಲ. ಮೊದಲೆಲ್ಲ ಊರ ಹತ್ರ ಎಲ್ಲ ಬೋರ್ ಮನಾರ್ ಹಾಕ್ಸಿದ್ವಿ, ಆದರೂ ನೀರಿನ ವ್ಯವಸ್ಥೆ ಅನುಕೂಲ ಇರಲಿಲ್ಲ. ಒಂದು ವರ್ಷ ಬೋರ್ ಹಾಕ್ಸ್ತಾರೆ, ನೆಕ್ಸ್ಟ್ ವರ್ಷನೇ ಬೋರು ಫೇಲ್ ಆಗ್ಯಾಬಿಡವು, ನಿಂತೋಗ್ಬಿಡವು. ಇಲ್ಲಿ ಬೋರ್ ಹಾಕ್ಸಿ ನಮ್ಮ ಫ್ರೀಡ್ ಆದ 1 ವರ್ಷದ ಮೇಲೇ ಬೋರ್ ಹಾಕ್ಸ್ತಾರೋ ಅಲ್ಲಿಂದ ಇಲ್ಲಿವರೆಗೆ ಸುಮಾರು ಒಂದು 10 ವರ್ಷ ಐತೆ. ನೀರಿನ ಸಮಸ್ಯೆನೇ ಇಲ್ಲ ಊರಲ್ಲಿ. ಆ ಥರ ಅನುಕೂಲವಾಗೈತೆ. ಈ ಜಾಗದಲ್ಲಿಯೇ ಒಂದು ಕಲ್ಯಾಣಿಯನ್ನು ಕೂಡ ನೀವು ಕಾಣಬಹುದು. ಬೆಟ್ಟದ ಮೇಲೆ ನೀರಿನ ಒರತೆ ಇರೋದ್ರಿಂದ ಸುತ್ತಮುತ್ತಲಿನ ಜನ ತಮ್ಮ ಹೊಲಗಳಿಗೂ ಕೂಡ ಈ ನೀರನ್ನೇ ಬಳಸ್ತಿದ್ದಾರೆ. ಆದರೆ ಜನರಿಗೆ ಯಾವುದೇ ಭಯ ಇಲ್ಲದಂತೆ ಬಸವೇಶ್ವರ ಕಾಯ್ತಾನೆ ಎನ್ನುತ್ತಾರೆ ಊರಿನ ಜನ. ಒಂದು ದಿನದ ಪ್ರವಾಸಕ್ಕಾಗಿಯೋ, ಚಾರಣಕ್ಕಾಗಿಯೋ ಅಥವಾ ಫೋಟೋಶೂಟ್ಗಾಗಿಯೋ ಈ ಜಾಗಕ್ಕೆ ನೀವು ಖಂಡಿತ ಬರಬಹುದು. ಅದರಲ್ಲೂ ಮಳೆಗಾಲದ ಕೊನೆಯಲ್ಲಿ ಅಕ್ಟೋಬರ್, ನವೆಂಬರ್ ತಿಂಗಳಿನಲ್ಲಿ ದಡಗೂರಿಗೆ ಬರೋದಕ್ಕೆ ಪ್ರಶಸ್ತವಾದ ಸಮಯ. ಇತಿಹಾಸದ ಕತೆ ಹೇಳುವ ತಿಮ್ಮಪ್ಪನ ಬೆಟ್ಟ. ದಡಗೂರಿಗೆ ಹೊಂದಿಕೊಂಡಿರುವ ಹೊಸಹಳ್ಳಿ ಗ್ರಾಮದಲ್ಲಿ ಸುಮಾರು 17ನೇ ಶತಮಾನದ್ದು ಎನ್ನಲಾದ ಶಾಸನವೊಂದು ಪತ್ತೆಯಾಗಿದೆ. ಶ್ರೀಮತಿ ಗಂಗಮ್ಮ ಇಲ್ಲಿ ಒಂದು ದೀಪಸ್ತಂಭವನ್ನು, ಪುಷ್ಕರಣಿಯನ್ನು ನಿರ್ಮಿಸಿದ್ದಳು ಅನ್ನೋದಕ್ಕೆ ಸಾಕ್ಷಿಯಾಗಿ 5 ಸಾಲಿನ ಶಾಸನವನ್ನ ಇಲ್ಲಿ ನೋಡಬಹುದು. ಇನ್ನು ತಿಮ್ಮಪ್ಪನ ಬೆಟ್ಟದ ಬಗ್ಗೆ ಜಾನಪದ ಕಥೆಯೂ ಇದೆ. ಹೆಂಗಸೊಬ್ಬಳು ನಿತ್ಯವೂ ಬೆಟ್ಟಕ್ಕೆ ನೀರಿನ ಕೊಡಪಾನ ತೆಗೆದುಕೊಂಡು ಹೋಗಿ ತಿಮ್ಮಪ್ಪನ ಪೂಜೆ ಮಾಡ್ತಿರ್ತಾಳೆ. ಆದರೆ ಆಕೆ ಗರ್ಭಿಣಿಯಾದಾಗ ಬೆಟ್ಟವನ್ನು ಹತ್ತಲು ಸಾಧ್ಯವಾಗದೆ, ಇನ್ನು ನನ್ನ ಬಳಿ ಬೆಟ್ಟ ಹತ್ತಲು ಸಾಧ್ಯವಿಲ್ಲ, ನನ್ನಿಂದ ನಿನಗೆ ಅಭಿಷೇಕವಾಗಬೇಕು ಅಂತಾದರೆ ನೀನೇ ನಾನಿರುವಲ್ಲಿಗೆ ಬರಬೇಕು ಅಂದಾಗ ಬೆಟ್ಟದಲ್ಲಿದ್ದ ಬೃಹತ್ ಬಂಡೆಯೊಂದು ಉರುಳಿ ಕೆಳಗೆ ಬೀಳುತ್ತೆ. ಅಂದಿನಿಂದ ತಿಮ್ಮಪ್ಪನನ್ನ ಆಕೆ ಮತ್ತೆ ಪೂಜಿಸೋದಕ್ಕೆ ಶುರು ಮಾಡ್ತಾಳೆ ಎನ್ನುವಂತಹ ಕತೆ ಈಗಲೂ ಚಾಲ್ತಿಯಲ್ಲಿದೆ. ಈ ಊರು ನೂರಾರು ವರ್ಷಗಳ ಇತಿಹಾಸ ಹೊಂದಿದೆ ಎನ್ನುವುದಕ್ಕೆ ಈ ಸ್ಥಳವೇ ಜ್ವಲಂತ ನಿದರ್ಶನ. ಈ ದೇವಸ್ಥಾನ ಇದಕ್ಕೆಲ್ಲ ಮಂದಿಯವರಿಗೆಲ್ಲ ಅಡಗಲಿಯಿಂದ ಆಂಧ್ರ ಪ್ರದೇಶದಿಂದ ಬರ್ತಾಯಿದ್ದಾರೆ. ಹಾಗೂ ಇದು ಮೇಲೆ ಇತ್ತಂತೆ. ಬಸರಣ್ಣ ಮಗಳು ಮೇಲಕ್ಕೆ ಹೋಗಿ ನೀರು ತಗೊಂಡು ಹೋಗ್ಲಾರ್ದ ಇಲ್ಲಿ ಕೆಳಗಡೆನ ಬಂದರೆ ಇನ್ನು ಪೂಜೆ ಮಾಡ್ತೀನಪ್ಪ ಅಂದೇಳಿ ಕೆಳಗಡೆನೇ ಹಾಕ್ಕೊಂಡು ಇದು ಬಿದ್ದಿದೆ ಮೇಡಮ್. ಹಾಗಾಗಿ ಇಲ್ಲಿ ಕಲ್ಕಂಬ ಇದೆ, 2 ನಾಗಪ್ಪಗಳಿದ್ದಾವೆ. ಬೆಟ್ಟದಲ್ಲಿ ಸಿಕ್ಕ ಕೊಪ್ಪರಿಗೆ ಹಿಂದಿನ ಕಾಲದಲ್ಲಿ ರಾಜಮಹಾರಾಜರು ಯುದ್ಧಕ್ಕೆ ಬಂದಾಗ ಊರಿನ ಜನ ತಮ್ಮ ಬಳಿ ಇದ್ದ ನಗ ನಾಣ್ಯಗಳನ್ನು ಭೂಮಿಯಲ್ಲಿ ಹೂತಿಟ್ಟು ಕಾಪಾಡಿಕೊಳ್ಳುತ್ತಿದ್ರಂತೆ ಎನ್ನುವಂತಹ ಕಥೆಯನ್ನ ನಾವು ಕೇಳಿದ್ದೇವೆ. ದಡಗೂರಿನಲ್ಲಿಯೂ ಅಂಥದ್ದೊಂದು ಕೊಪ್ಪರಿಗೆ ಸಿಕ್ಕಿತ್ತು ಎನ್ನುವುದು ಊರಿನವರ ನಂಬಿಕೆ. ಇಲ್ಲಿ ಕೊಪ್ಪರಿಗೆ ಇತ್ತು ಎನ್ನುವುದಕ್ಕೆ ಸಾಕ್ಷಿಯಾಗಿ ಮಣ್ಣಿನ ಮಡಿಕೆ ಚೂರುಗಳು ಹಾಗೂ ಕಬ್ಬಿಣದ ಚೂರುಗಳನ್ನು ನೋಡಬಹುದು. ಇನ್ನು ಯಾವುದೋ ಜ್ಯೋತಿಷಿಗಳು ಈ ಸ್ಥಳದಲ್ಲಿ ಕೊಪ್ಪರಿಗೆ ಇತ್ತು ಎಂದು ಹೇಳಿದ್ರಂತೆ. ಅದರ ಆಧಾರದ ಮೇಲೆ ಉತ್ಖನನ ಮಾಡಿದಾಗ ನಗನಾಣ್ಯಗಳು ಸಿಕ್ಕವಂತೆ.
ರಾತ್ರೋರಾತ್ರಿ ಕೊಪ್ಪರಿಗೆ ಎತ್ಕೊಂಡು ಓಡಿದ್ರಂತೆ. ದಿಗ್ಬಂಧನ ಹಾಕಿ ಪೂಜೆ ಮಾಡಿದ್ದಕ್ಕೆ ಮಾರನೇ ದಿನ ಊರಿನ ಹೆಂಗಸೊಬ್ಬಳು ಈ ಜಾಗಕ್ಕೆ ಬಂದಾಗ ಪಾರ್ಶ್ವವಾಯು ಆಯ್ತಂತೆ ಎಂಬುದು ಊರಿನವರು ಈ ಕೊಪ್ಪರಿಗೆ ರಹಸ್ಯದ ಹಿಂದೆ ಕಂಡುಕೊಂಡಿರುವಂತಹ ಅಂತೆ ಕಂತೆಗಳು. ಕುಬ್ಜರು ವಾಸಿಸುತ್ತಿದ್ದ ಸ್ಥಳ ಇದು. ಇಲ್ಲಿ ಈಗ ವಾಸ ಮಾಡುತ್ತಿರುವ ಸಮುದಾಯಕ್ಕಿಂತ ಬಹಳ ವಿಭಿನ್ನವಾಗಿದ್ದ ಜನರು ಈ ಹಿಂದೆ ವಾಸವಾಗಿದ್ರು ಅಂತ ಸ್ಥಳೀಯರು ಹೇಳ್ತಾರೆ. ಹಲವು ವರ್ಷಗಳ ಹಿಂದೆ ದಡಗೂರು ಭಾಗದಲ್ಲಿ ಅಂದ್ರೆ ಕಣವೆ ಬಸವೇಶ್ವರ ದೇವಾಲಯ ಇರುವ ಆಸುಪಾಸು ಪ್ರದೇಶದಲ್ಲಿ ಕುಬ್ಜರು ಅಂದ್ರೆ ಕುಳ್ಳಗಿರುವ ವ್ಯಕ್ತಿಗಳು ವಾಸ ಮಾಡ್ತಾ ಇದ್ರು ಎಂದು ಹೇಳಲಾಗುತ್ತೆ. ಇಲ್ಲಿರುವ ಸಣ್ಣ ಸಣ್ಣ ಕಲ್ಲುಗಳನ್ನು ಬಳಸಿ ಮನೆ ಕಟ್ಟುಕೊಳ್ತಿದ್ರು ಎನ್ನಲಾಗುತ್ತಿದ್ದು, ಇಲ್ಲಿರುವ ಹಲವು ಕಲ್ಲುಗಳು ಈ ಮಾತಿಗೆ ಪುಷ್ಟಿ ನೀಡುತ್ತವೆ. ಆದಾಗ್ಯೂ ಜನರ ಈ ನಂಬಿಕೆಯ ಪ್ರಕಾರ ಈ ಭಾಗದಲ್ಲಿ ಕುಬ್ಜರು ನಿಜವಾಗಿ ವಾಸ ಮಾಡ್ತಿದ್ರ ಅನ್ನೋದಕ್ಕೆ ಪುರಾವೆಗಳ ಹುಡುಕಾಟ ನಡೆಸಬೇಕಿದೆ. ಚಿತ್ರದುರ್ಗವೇ ಚಂದ, ಅಲ್ಲಿನ ಪ್ರತಿಯೊಂದು ಕಲ್ಲುಗಳು ಕಥೆಯನ್ನ ಹೇಳುತ್ತೆ ಎನ್ನುವುದನ್ನು ನಾವು ಕೇಳಿದ್ದೇವೆ. ಇಂತಿಪ್ಪ ಪ್ರಖ್ಯಾತ ಮದಕರಿ ನಾಯಕನ ಕೋಟೆಯ ಜಿಲ್ಲೆಗೆ ಸೇರಿದ್ದು ದಡಗೂರು. ಈ ದಡಗೂರು ಕೂಡ ತನ್ನ ಒಡಲಲ್ಲಿ ಸಾಕಷ್ಟು ಕೌತುಕಗಳನ್ನು ಅಡಗಿಸಿಕೊಂಡಿದೆ. ಅವುಗಳಲ್ಲಿ ಒಂದಷ್ಟು ವಿಷಯಗಳನ್ನು ಜನರಿಂದಲೇ ಆಚೆ ತರೋದಕ್ಕೆ ನಮಗೆ ಸಾಧ್ಯವಾಗಿದೆ. ಇಲ್ಲಿನ ಜನರ ಬದುಕಿಗೆ ಆಧಾರವಾಗಿರುವ, ಬದುಕಲು ಪ್ರೇರಣೆಯಾಗಿರುವ ಇನ್ನೊಂದಿಷ್ಟು ವಿಷಯಗಳ ಬಗ್ಗೆ ಇನ್ನಷ್ಟು ಅಧ್ಯಯನ ನಡೆಯಬೇಕಿದೆ. ಅದಕ್ಕೂ ಮೊದಲು ದಡಗೂರಿನ ಎಮ್ಮೆ ಹಾಲಿನ ಗಟ್ಟಿ ಚಹಾವನ್ನೊಮ್ಮೆ ನೀವು ಕುಡಿದು ಬನ್ನಿ. ಫೈನಲಿ ದಡಗೂರು ಅನ್ನುವಂತಹ ಒಂದು ಊರಿನ ವಿಸಿಟ್ ಆಗಿದೆ. ಈ ಒಂದು ಊರು ಹೇಗಿದೆ, ಇದರಲ್ಲಿ ಏನೆಲ್ಲ ವಿಶೇಷತೆ ಇತ್ತು ಅನ್ನೋದನ್ನು ನಾನು ಆಲ್ರೆಡಿ ತೋರಿಸಿದ್ದೀನಿ. ಸೊ ನಾನು ನಿಮ್ಮ ಊರಿಗೂ ಕೂಡ ಬರಬೇಕು ಅಂತಂದರೆ ನೀವು ನಿಮ್ಮ ಊರಿನ ವಿಶೇಷತೆಯ ಬಗ್ಗೆ ಸ್ವಗ್ರಾಮಲ್ಲಿ ತಿಳಿಸಬೇಕು. ಆ ರೀತಿ ಮಾಡಿದ್ರೆ ನಾನು ನನ್ನ ಕ್ಯಾಮರಾ ಜೊತೆಗೆ ನಿಮ್ಮ ಊರಿಗೂ ಕೂಡ ವಿಸಿಟ್ ಮಾಡ್ತೀನಿ. ಅಂಟಿಲ್ ದೆನ್ ಬಾಯ್, ಥ್ಯಾಂಕ್ ಯು.